ಕರ್ನಾಟಕದ ಗಡಿಯಲ್ಲೇ ದೇಶದ ಅತಿ ದೊಡ್ಡ ರಾಬರಿ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ 3 ತಿಂಗಳು ಘಟನೆ ನಡೆದು 3 ತಿಂಗಳು ತಡವಾಗಿ ಇಡೀ ಕೃತ್ಯ ಬೆಳಕಿಗೆ ಬಂದಿದೆ. ಬಟ್ ಅನೇಕ ಅನುಮಾನಗಳು ಈ ಪ್ರಕರಣದಲ್ಲಿದೆ. ನಿಜವಾಗ್ಲೂ ರಾಬರಿ ಆಗಿದ್ದು ಹೌದಾ? 400 ಕೋಟಿಯನ್ನ ಒಂದು ಕಂಟೈನರ್ನಲ್ಲಿ ಸಾಗಿಸೋದಕ್ಕೆ ಸಾಧ್ಯ ಆಗಿದೆಯಾ? ಎಲ್ಲರ ವಿಜಿಲೆನ್ಸ್ ಅನ್ನ ಕಣ್ತಪ್ಪಿಸಿ ಇದರಲ್ಲಿ ಯಾರು ಹೇಳ್ತಾರದು ನಿಜ? ಏನೇನು ಪ್ರಶ್ನೆಗಳಿದಾವೆ ಮಾಹಿತಿ ಕೊಡ್ತೀವಿ. ಸದ್ಯಕ್ಕಂತೂ ದೇಶದಾದ್ಯಂತ ಸಂಚಲನ ಕಾರಣ ಆಗಿದೆ ಈ ರಾಬರಿ. 400 ಕೋಟಿ ಹಣ ತುಂಬಿದ್ದ 2 ಕಂಟೈನರ್ ಬೆಳಗಾವಿಯಲ್ಲಿ ಹೈಜಾಕ್ ಆಗಿದೆ ಅನ್ನೋ ಮಾಹಿತಿ. ಗೋವಾ ಟು ಮಹಾರಾಷ್ಟ್ರಕ್ಕೆ ಕಂಟೈನರ್ ಸಾಗಿಸಲಾಗ್ತಾ ಇತ್ತು. ಆ ಕಂಟೈನರ್ನಲ್ಲಿ 400 ಕೋಟಿ ಹಣ ಇತ್ತು ಅನ್ನೋ ಮಾಹಿತಿ. ಅದರಲ್ಲೂ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಸೇಠ್ ಅನ್ನುವಂತಹ ವ್ಯಕ್ತಿಗೆ ಈ ಹಣ ಸೇರಿತ್ತು ಅನ್ನೋ ಇನ್ಫಾರ್ಮೇಷನ್ ಇದೆ. 2025 ಅಕ್ಟೋಬರ್ 16ನೇ ತಾರೀಕು ಗ್ರೇಟ್ ರಾಬರಿ ನಡೆದಿತ್ತು. ತಡವಾಗಿ ಬೆಳಕಿಗೆ ಬಂದಿದೆ. ಇದೇ ಈಗ ಅನುಮಾನ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಈ 3 ರಾಜ್ಯಗಳ ಪೊಲೀಸರ ಸಹಕಾರವನ್ನ ಬೇಡ್ತಾ ಇದೆ ಈ ಪ್ರಕರಣ. SIT ಅನ್ನ ಕೂಡ ಮಹಾರಾಷ್ಟ್ರ ರಚನೆ ಮಾಡಿದೆ. ಬಟ್ ಪ್ರಶ್ನೆಗಳಿದ್ದಾವೆ. ನಿಜವಾಗ್ಲೂ ಮನಿ ಹೀಸ್ಟ್ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆಯಾ? ಮನಿ ಹೀಸ್ಟ್ ಅಂದರೆ ಇಂಗ್ಲೀಷ್ನ ತುಂಬ ಫೇಮಸ್ ಆಗಿರುವಂತಹ ಸಿನಿಮಾ. ಅದರಲ್ಲೂ ಅಷ್ಟೇ ಗ್ರೇಟ್ ರಾಬರಿಯನ್ನು ಮಾಡಲಾಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ. ಮತ್ತು ಯಾವ ನೋಟ್ಸು ರಾಬರಿ ಆಗಿದ್ದು ನೋಟ್ಸ್ ಯಾವುದು? ಆಮೇಲೆ 3 ತಿಂಗಳಾದರೂ ಕಳ್ಕೊಂಡ ವ್ಯಕ್ತಿ ಬಗ್ಗೆನೂ ಯಾವುದೇ ಮಾಹಿತಿಗಳು ಹೆಂಗೆ ಅಧಿಕಾರಿಗಳಿಗೆ ಸಿಗಲಿಲ್ಲ? ಆಮೇಲೆ ಇದರಲ್ಲಿ ಏನಾದರೂ ಮುಂಚೆನೇ ಇನ್ಫಾರ್ಮಲ್ ತನಿಖೆಗಳು ಆಗಿದ್ವಾ? ಈಗ FIR ಆಗಿದೆಯಾ? ಸಂದೀಪ್ ಆತನನ್ನು ಯಾಕೆ ಅಟ್ಯಾಕ್ ಮಾಡಿದ್ರು ಈ ಕಿಡ್ನ್ಯಾಪರ್ಸು? ಈ ಪ್ರಶ್ನೆ ಒಂದಿದೆ. ಎರಡನೇದು, ರಾಬರಿ ಆಗಿದೆ ಎನ್ನಲಾದ ಜಾಗ ಚೋರ್ಲಾ ಘಾಟ್ ಅಂತ ಪ್ರದೇಶ. ಯೂಶಲಿ 3 ರಾಜ್ಯಗಳನ್ನು ಕನೆಕ್ಟ್ ಮಾಡೋದಕ್ಕೆ ಇರುವಂತಹ ಘಾಟ್ ಸೆಕ್ಷನ್ ಇದು. ಬಟ್ ಹಿಂದೂ ಮುಂದೂ ಏನಾದರೂ ಮಾಹಿತಿಗಳಿರಬೇಕಲ್ವ? ಫಿಸಿಕಲ್ ಎವಿಡೆನ್ಸ್ಗಳಿರಬೇಕು. ಈ ಕಂಟೈನರ್ಗಳು ನಿಜವಾಗ್ಲೂ ಟ್ರಾವೆಲ್ ಮಾಡಿದ್ವಾ? ಟೋಲ್ ಪ್ಲಾಜಾಗಳಲ್ಲಿ CCTV ಫುಟೇಜಸ್ ಇದ್ವಾ? ಈ ಪ್ರಶ್ನೆ ಇದೆ. ಹೌದು, ಬರೋಬ್ಬರಿ 400 ಕೋಟಿ ರೂಪಾಯಿಯನ್ನ ರಾಬರಿ ಮಾಡಿದಂತಹ ಪ್ರಕರಣ ಇದು. ಈ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕ ಅನ್ನೋದು ಗೊತ್ತಾಗ್ತಾ ಇದೆ. ರಾಬರಿ ಬಳಿಕ ಸಂದೀಪ್ ಪಾಟೀಲ್ ಎಂಬಾತನನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಉದ್ಯಮಿ ಕಿಶೋರ್ ಶೇಟ್ ಸಹಚರರಿಂದ ಸಂದೀಪ್ ಕಿಡ್ನ್ಯಾಪ್ ಆಗುತ್ತೆ. 1.5 ತಿಂಗಳು ಒತ್ತೆಯಾಳಾಗಿರಿಸ್ಕೊಂಡಿರ್ತಾರಂತೆ. ಸಂದೀಪ್ನನ್ನು ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂಥೇಳಿ ಜೀವ ತೆಗೆಯುವ ಬೆದರಿಕೆ ಹಾಕಿರ್ತಾರೆ. ಅಪಹರಣಕಾರರಿಂದ ತಪ್ಪಿಸ್ಕೊಂಡು ನಾಸಿಕ್ ಠಾಣೆಗೆ ಬಂದು ಸಂದೀಪ್ ದೂರು ಕೊಡ್ತಾನೆ. 400 ಕೋಟಿ ಹಣದ ವಾಹನ ಅಪಹರಿಸಿರುವಂತಹ ವಿಚಾರವನ್ನು ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸ್ತಾನೆ. ಆಮೇಲೆ ಗೊತ್ತಾಗಿದ್ದು 2 ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶನ್ನು ತುಂಬಿಕೊಂಡು ಹೋಗ್ತಾ ಇದ್ರು ಅಂಥೇಳಿ. ಇದು ಖಾನಾಪುರದ ಬಳಿ ಹೈಜಾಕ್ ಆಗುತ್ತೆ. ತದನಂತರ ಕಂಟೈನರ್ ಎಲ್ಲಿಗೆ ಹೋಯಿತು, ಹಣವನ್ನು ಹೇಗೆ ಸಾಗಿಸಿದ್ರು, 4 ತಿಂಗಳಾದರೂ ಕೂಡ ಇಲ್ಲಿಯವರೆಗೂ ಕೂಡ ಗೊತ್ತಾಗಿಲ್ಲ. ಯೂಶಲಿ ಬ್ಲ್ಯಾಕ್ ಮನಿಯನ್ನು ಈ ರೀತಿ ಸಾಗಿಸುವಂತಹದ್ದನ್ನು ನಾವು ನೋಡ್ತಾ ಇರ್ತೀವಿ. ಹವಾಲಾ ವ್ಯವಹಾರವೂ ಕೂಡ ನಡೆದಿರುವಂತಹ ಸಾಧ್ಯತೆ ಇದ್ದರೂ ಇರಬಹುದು. ಪೊಲೀಸರು ಎಲ್ಲ ಆ್ಯಂಗಲ್ನಲ್ಲೂ ಕೂಡ इन्व्हेस्टिगेशनನ್ನು ನಡೆಸ್ತಾ इದ್ದಾರೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळा यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळाला 100 ಕೋಟಿची ಮಾಗಣಿ. ಸೊ ಮರಾಠಿಯಲ್ಲಿ ಆತ ಇನ್ಫಾರ್ಮೇಷನ್ನ ಹಂಚ್ಕೊಳ್ತಾ ಇದ್ದಾನೆ. ಒಂದು ಅವನು ಹೇಳೋದು 2,000 ರೂಪಾಯಿ ಈಗ ಡಿಮಾನಿಟೈಸೇಷನ್ ಆಗಿದೆಯಲ್ಲ ನೋಟು, ಆ ನೋಟನ್ನು ಸಾಗಿಸಲಾಗ್ತಾ ಇತ್ತು 400 ಕೋಟಿ 2 ಕಂಟೈನರ್ನಲ್ಲಿ ಅಂತ ಆತ ಮರಾಠಿ ಭಾಷೆಯಲ್ಲಿ ಹೇಳ್ತಾನೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ದಿಲೀಪ್ ನೇರ ಸಂಪರ್ಕದಲ್ಲಿ. ದಿಲೀಪ್, ಪ್ರಶ್ನೆ ಅನೇಕಗಳಿದಾವೆ. ಒಂದು, ಇಷ್ಟು ತಿಂಗಳ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದ ರೀತಿ
ನಿಜವಾಗ್ಲೂ ಸಿನಿಮೀಯ ರೀತಿಯಲ್ಲಿ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. 2 ಕಂಟೈನರ್ಗಳು ಅಧಿಕಾರಿಗಳ ಕಣ್ತಪ್ಪಿಸಿ ಎಲ್ಲರ ಕಣ್ತಪ್ಪಿಸಿ ನಿಜವಾಗ್ಲೂ ಪಾಸ್ ಆಗಿತ್ತಾ, ನಿಜವಾಗ್ಲೂ ದುಡ್ಡಿತ್ತಾ ಅದರಲ್ಲಿ 400 ಕೋಟಿ? ಆಮೇಲೆ ಈ 400 ಕೋಟಿ ಕಿಶೋರ್ ಅನ್ನೋ ಬಿಲ್ಡರ್ದು ಅಂತ ಆತ ಮೆನ್ಷನ್ ಮಾಡ್ತಾ ಇದ್ದ ತನ್ನ ಮರಾಠಿ ಭಾಷೆಯಲ್ಲಿ. ಸೊ ಕಿಶೋರ್ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಆತ ಬೇರೆ ರಾಜ್ಯಕ್ಕೆ ಅದನ್ನು ರವಾನಿಸ್ತಾ ಇದ್ದ, ಏನೇನು ಮಾಹಿತಿ ಇದೆ? ಮಮತಾ ಮತ್ತು ಪ್ರೇಮ್, ತಾವು ಏನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಇದ್ರಿ, ಅದು ಕೂಡ ನಮಗೆ ನಿನ್ನೆಯಿಂದ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಕಿಶನ್ ಉರ್ಫ್ ಕಿಶೋರ್ ಸಾಳ್ವೆ ಏನಿದ್ದಾನೆ, ಇವನು ಭಾಳ ದೊಡ್ಡ ಬಿಲ್ಡರ್ ಇರ್ತಾನೆ. ನಾಸಿಕ್ನ ಭಾಳ ದೊಡ್ಡದಾದಂಥ ಪ್ರಾಜೆಕ್ಟ್ಗಳನ್ನು ಮಹಾರಾಷ್ಟ್ರದ ಬಹುತೇಕ ಎಲ್ಲ ಮಹಾರಾಷ್ಟ್ರದ ದೊಡ್ಡದಾದ ಬ್ರಿಡ್ಜ್ಗಳಿರ್ಬೋದು, ರಸ್ತೆಗಳಿರ್ಬೋದು, ದೊಡ್ಡದಾದಂಥ ಏನು ಪ್ರಶ್ನೆ ಅವೆಲ್ಲವನ್ನೂ ಕೂಡ ಇವರು ಒಬ್ಬ ದೊಡ್ಡ ಬಿಲ್ಡರ್ ಇರ್ತಾನೆ. ಈ ಒಂದು ವಿಚಾರದಲ್ಲಿ ಕಿಶೋರ್ ಏನು ಈ ವಿಚಾರದಲ್ಲಿ ಒಂದಿಷ್ಟು 200 ಮುಖಬೆಲೆ 2000 ಮುಖಬೆಲೆ ಒಂದಿಷ್ಟು ಹಣಗಳನ್ನು ಸಾಗಾಣಿಕೆ ಮಾಡಬೇಕು ಹಾಗೆ ಅಂತೇಳಿ ನಾನು ಆಗಲೇ ಏನಂತಾರೆ ಆ ಒಂದು ಸಂದೀಪ್ ಪಾಟೀಲ್ನ ಮರಾಠಿ ಬೈಟನ್ನು ಕೇಳ್ತಾ ಇದ್ದೆ. ಆ ಬೈಟನ್ನು ಕೇಳುವಾಗ ವಿಶೇಷವಾಗಿ ಏನು ಹೇಳ್ತಾ ಅಂತಂದರೆ, ನಾನು ತೊಗೊಂಡು ಹೋಗ್ತಾ ಇದ್ದೆ, ಇದು ಯಾರು ಅಪಹರಣ ಮಾಡಿದ್ದಾರೆ ಅದು ಕಿಶನ್ ಗೊತ್ತಿದೆ, ಮತ್ತು ಯಾಕೆ ಮಾಡಿದ್ರು ಅದು ಕೂಡ ಗೊತ್ತಿರುವಂಥದ್ದು. ಹೀಗಾಗಿ ಈ 400 ಕೋಟಿ ರೂಪಾಯಿಗಳನ್ನು ಏನು ಅಪಹರಣ ಮಾಡಿದ ನಂತರ ಅವ್ರಿಗೆ ಡೈರೆಕ್ಟಾಗಿ ಕಿಶನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಆದಮೇಲೆ ಏನಂದರೆ 100 ಕೋಟಿ ರೂಪಾಯಿ ಈಗಿನ ಅಂದರೆ 500 ರೂಪಾಯಿ ಮುಖಬೆಲೆ 100 ಕೋಟಿ ರೂಪಾಯಿ ಕೊಡಬೇಕು ಹಾಗೆ ಅಂಥೇಳಿ ಒಂದು ಡಿಮಾಂಡನ್ನು ಕೂಡ ಮಾಡ್ತಾರೆ. ಇದೆಲ್ಲ ವಿಚಾರ ಕೂಡ ಗೊತ್ತಿದ್ದರೂ ಕಿಶನ್ ನನ್ನನ್ನು ಕರ್ಕೊಂಡೋಗಿ ಸುಮಾರು 1 ರಿಂದ 1.5 ತಿಂಗಳ ಕಾಲ ಕೂಡ ಹಾಕಿ ನನಗೆ ಚಿತ್ರಹಿಂಸೆ ಕೊಟ್ಟು ಗನ್ ಪಾಯಿಂಟ್ ಮೇಲೆ ಹೇಳಿದರು, ಏನಂತಾರೆ ಯಾಕೆ ತೊಗೊಂಡೋದ್ರು ಹೇಗೆ ಅಂತ ಹೇಳು ಅಂಥೇಳಿ ಭಾಳಷ್ಟು ನನಗೆ ಚಿತ್ರಹಿಂಸೆ ಕೊಟ್ಟರು, ಭಾಳಷ್ಟು ವಿಷಾದನೀಯ ಸಂಗತಿ. ಹೀಗಾಗಿ ಈ ಒಂದು 400 ಕೋಟಿ ರೂಪಾಯಿ ಪ್ರಕರಣವನ್ನು ಬೆಳಕಿಗೆ ತರ್ತಾ ಇದ್ದೀನಿ ನಾನು ಹಾಗೆ ಅಂಥೇಳಿ ಮಾಹಿತಿಯನ್ನು ಕೂಡ ಸಂದೀಪ್ ಹಂಚಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಪೊಲೀಸ್ ವರ್ಜನನ್ನು ಕೂಡ ನಾವು ಕೇಳಿದ್ವಿ. ಏನಾಗಿತ್ತು ಅಂತಂದರೆ, ಅಲ್ಲಿ ಸಮೀಪ ಇರತಕ್ಕಂಥ ಶಿರಡಿ ಇರ್ಬೋದು, ಬೇರೆ ಏನು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಈಗಲೂ ಕೂಡ 200 ರೂಪಾಯಿ ಮುಖಬೆಲೆ ನೋಟುಗಳು ಬೀಳ್ತಾ ಇದ್ದಾವೆ. ಅವನ್ನು ತೆಗೆದುಕೊಂಡು ಎಲ್ಲವನ್ನೂ ಈ ಕಿಶನ್ ಅಂತಕ್ಕಂಥ ಏನಿದೆ ಅದನ್ನು ತೊಗೊಂಡು ತಿರುಪತಿಗೆ ಸಾಗಾಟ ಮಾಡ್ತಾಯಿದ್ರು ಹಾಗೆ ಅಂತೇಳಿ. ಆದರೆ ಮತ್ತೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಡೈರೆಕ್ಟಾಗಿ ನಾಸಿಕ್ದಿಂದ ತಿರುಪತಿಗೆ ಹೋಗಲಿಕ್ಕೆ ಭಾಳ ದೊಡ್ಡದಾದ 2-3 ರಸ್ತೆಗಳಿದೆ, ಆದರೆ ಈ ಕಡೆ ಯಾಕೆ ಬಂದರು ಹಾಗೆ ಅಂತ. ಹೀಗಾಗಿ ಈ ಚೋರ್ಲಾ ಘಾಟ್ ಏನಿದೆ ಅಲ್ಲಿ ಸುಮಾರು ಮುಂದ್ಗಡೆ ಹೋದ್ಮೇಲೆ ಒಂದು ಕಡೆ ಗೋವಾ ಹೋಗುತ್ತೆ, ಮತ್ತೊಂದು ಕಡೆ ಮಹಾರಾಷ್ಟ್ರ ಕೂಡ ಹೋಗುತ್ತೆ. ಹೀಗಾಗಿ ಯಾವ್ಯಾವ ಟೋಲ್ಗಳನ್ನು ತಪ್ಪಿಸೋಕ್ಕೆ ಈ ಥರ ಬಂದ್ರ ಅಥವಾ ಬೇರೆ ಯಾವ ವಿಚಾರದಲ್ಲಿ ಇಟ್ಕೊಂಡು ಈ ಕಡೆ ಬಂದರು ಒಂದು ಭಾಳಷ್ಟು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಮತ್ತು ಈ ಥರ ದೊಡ್ಡದಾದಂಥ ರಾಬ್ರಿ 400 ಕೋಟಿ ರೂಪಾಯಿ ಹೆಚ್ಚಿಗಂಥ ರಾಬ್ರಿಯನ್ನು ಮಾಡೋಕ್ಕೆ ಅಷ್ಟಿಷ್ಟು ಪ್ಲ್ಯಾನ್ ಇರೋದಿಲ್ಲ, ಭಾಳ ಹಿಂದುಗಡೆ ತಯಾರಿ ಕೂಡ ಇರುತ್ತೆ ಅಂಥೇಳಿ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಬೆಳಗಾವಿಯ ಏನು ಖಾನಾಪುರ ಪೊಲೀಸರು ಜೊತೆಗೆ ಗೋವಾ ಪೊಲೀಸರು ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ಇದ್ರ ಹಿಂದ್ಗಡೆ ಬೆನ್ನು ಬಿದ್ದಿರುವಂಥದ್ದು ಮತ್ತು ಭಾಳ ದೊಡ್ಡದಂಥ ಜಾಲವನ್ನು ಕೂಡ ಬೀಸಿದ್ದಾರೆ. ಯಾಕೆ ಅಂತಂದರೆ ಯಾರು ಈ ಕದೀಮರಿದ್ದಾರೆ ಅವ್ರು ಹಿಡಿಬೇಕು ಹಾಗೆ ಅಂತ. ಈ ಸಂಬಂಧ ಏನು ಸಂದೀಪನ ಮೇಲೆ ಹಲ್ಲೆ ಮಾಡಿದ್ರು ಅವರನ್ನು 4 ಜನರನ್ನ ಬಂಧನಕ್ಕೆ ಮಾಡಿದ್ದಾರೆ, ಇನ್ನೂ 2 ಕೂಡ ಅಪ್ಸ್ಕೊಂಡಾಗಿರುವಂಥದ್ದು. ಎಲ್ಲ ವಿಚಾರಗಳನ್ನು ನಾಸಿಕ್ ಪೊಲೀಸರು ಮಾಹಿತಿಯನ್ನು ಕೂಡ ಪಡೆದರೆ ಇದಕ್ಕೆ ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಂತ ದೇವೇಂದ್ರ ಫಡ್ನವೀಸ್ ಅವರು ಒಂದು SIT ಕೂಡ ರಚನೆ ಮಾಡಿ ಆ SITಗೆ ಒಂದು ಮುಖ್ಯಸ್ಥರು ಅಂತ ಹೇಳಿ SP ನಾಸಿಕ್ ಅವರನ್ನು ಕೂಡ ತನಿಖೆಗೆ ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್. 2,000 ರೂಪಾಯಿ ಮುಖಬೆಲೆಯ ನೋಟ್ಗಳು ಈ ಕಂಟೈನರ್ನಲ್ಲಿ ಇದ್ವು ಅನ್ನೋದು ಸಂದೀಪ್ ಆರೋಪ. ಗೊತ್ತಿಲ್ಲ, ನಾವಂತೂ ಕಣ್ಣಾರೆ ನೋಡಿಲ್ಲ.